ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು. ಏನಪ್ಪ ಇವತ್ತಿನ ವಿಶೇಷತೆ ಅಂದರೆ, ವಿಶೇಷವಾಗಿ ಕರ್ನಾಟಕ ರಾಜ್ಯಪಾಲರು ಒಳ ಮೀಸಲಾತಿಗೆ ಸಹಿ ಹಾಕಿದ್ದಾರೆ ಅಂತ ಒಂದು ಸುದ್ದಿ ಬರ್ತೈತಿ. ನೀವು ಕೂಡ ಟಿವಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದ ಒಂದು ಸುದ್ದಿ ಹೇಳ್ಬೇಕಂತ ಇವತ್ತು ಬಂದಿದ್ದೀನಿ ಇಲ್ಲಿ. ಯಾಕಂದ್ರೆ ಇಷ್ಟು ದಿನ ನಾವು ನೋಟಿಫಿಕೇಶನ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಒಂದು ಟೈಮ್ ಕಳೀತಾ ಇದ್ದೀವಿ. ನೆಕ್ಸ್ಟ್ ಏನಂದ್ರೆ, ಒಳ ಮೀಸಲಾತಿ ಕೂಡ ತುಂಬಾ ಒಂದು ವಿಚಾರವಾಗಿ ಕರ್ನಾಟಕ ರಾಜ್ಯದ ಯಾವುದೇ ಒಂದು ನೇಮಕಾತಿಗಳು ಕೂಡ 2 ವರ್ಷಗಳ ಕಾಲ ನಡೀಲಿಲ್ಲ. ಹಾಗಾಗಿ ನೀವು ಟಿವಿಯಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ಒಳ ಮೀಸಲಾತಿ ವಿಧೇಯಕ ರಾಜ್ಯಪಾಲರು ಅಂಗೀಕಾರ ಹಾಕಿದ್ದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಮತ್ತೆ ಇದೇ ಒಂದು ಸುದ್ದಿಯ ವಿಚಾರವಾಗಿ ನಾವು ನೋಡೋದಾದ್ರೆ, ನಮ್ಮ ವಿದ್ಯಾರ್ಥಿ ಮಿತ್ರರು ಯಾವ ತಯಾರಾಗಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಗಮನ ಹರಿಸಿದೆ. ಯಾಕಂದ್ರೆ ಆ ಕೆಲವು ವಿಚಾರದಲ್ಲಿ ಒಳ ಮೀಸಲಾತಿಯ ಒಂದು ಸಾಂದರ್ಭಿಕವಾದ ಘಟನೆ ಆದ್ರೆ ಯುವಕರ ಭವಿಷ್ಯ ಮತ್ತು ಯುವತಿಯರ ಒಂದು ಫ್ಯೂಚರ್ ಕೂಡ ಇಲ್ಲಿ ತುಂಬಾ ಏನಾಗಿತ್ತು ಅಂದ್ರೆ ಎಲ್ಲವೂ ಕೂಡ ಸ್ಟಾಪ್ ಆದಂಗಾಗಿತ್ತು. ಹಾಗಾಗಿ ನಾನು ಇಲ್ಲಿ ಯಾಕೆ ನಿಮಗೆ ಹೇಳಕ ಬಯಸ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಒಂದು ಸುದ್ದಿಯಲ್ಲಿ ಈ ಒಳ ಮೀಸಲಾತಿ ವಿಚಾರವಾಗಿ ಮುಂಬರುವ ಒಂದು ನೋಟಿಫಿಕೇಶನ್ ಅನ್ನ ನಾವು ನೋಡ್ಬೇಕಾಗತ್ತೆ. ಈಗ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ನೋಟಿಫಿಕೇಶನ್ ನಾವು ನೋಡೋದಾದ್ರೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಇದೆ, PU ಕಾಲೇಜ್ ಇದೆ, GPSTR ಇದೆ ಅಥವಾ PSTR ಇದೆ. ಆಮೇಲೆ PC ಒಂದು 4,000 ಹುದ್ದೆಗಳ ಕಾಲಾಗ್ತಾವ, ಒಂದು PSI 600 ಹುದ್ದೆಗಳ ಕಾಲಾಗ್ತಾವ. ಆಮೇಲೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲಾಗತ್ತ. ಇನ್ನು 64 ಪೋಸ್ಟ್ಗಳು ಯಾವುದು ಕಂದಾಯ ಇಲಾಖೆಯಲ್ಲಿ ಐತಿ. ಯಾವ್ದಂದ್ರೆ ವಿಶೇಷವಾಗಿ ನಾವು ಸಬ್ ರಿಜಿಸ್ಟರ್ ಪೋಸ್ಟ್ ಗಳನ್ನ ನೋಡ್ತೀವಿ. ನಿನ್ನೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ ನಾನು. ಆಮೇಲೆ 1600ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೀತಿದ್ದಾರೆ. ಆ ವಿಚಾರವಾಗಿ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಮಾಡಿದ್ದೀನಿ, ಬೇಕಾದ್ರೆ ತೆಗೆದು ನೋಡ್ಬೋದು ನೀವು. ಹಾಗಾಗಿ ಈ ಒಳ ಮೀಸಲಾತಿ ಬಂದೈತಲ್ಲ, ಬಂದಾದ್ಮೇಲೆ ಏನನ್ನ ನಾವು ಮಾಡ್ಬೇಕನ್ನೋದು ಮ್ಯಾಟರ್ ಆಗತ್ತೆ. ಅದು ಈಗ ಅಂಗೀಕಾರ ಆಯ್ತು. ಅಂಗೀಕಾರ ಆಗೈತೆ ಅಂತ ನಾವು ಸುಮ್ ಕೊಡ್ರಕ್ಕಾಗಲಿಲ್ಲ. ಇನ್ ಮುಂದೆ ಏನಂದ್ರೆ ಸರ್ಕಾರ ನಿನ್ನೆ ಫೆಬ್ರವರಿ 24ರಂದು ನಡೆದಿರ್ತಕ್ಕಂಥ ಘಟನೆ ಆಧಾರದ ಮೇಲೆ ಫೆಬ್ರವರಿ 24ರಂದು ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಕಾಂತಕುಮಾರ್ ಅವರು ಅಕ್ಷ ಸಂಘಟನೆ ನಡೆದ ಒಂದು ಏನದು ಸ್ಟ್ರೈಕಿನ ದಂಡಯಾತ್ರೆ ಆಧಾರದ ಮೇಲೆ ಇದನ್ನ ಇಂಡೈರೆಕ್ಟ್ ಆಗಿ ನಾವು ಕಾಂತಕುಮಾರ್ ದಂಡಯಾತ್ರೆ ರಿಸಲ್ಟ್ ಅಂತ ಹೇಳ್ಬೋದು ಇದು ನಾವು. ಯಾಕಂದ್ರೆ ಒಳ ಮೀಸಲಾತಿ ಒಂದು ಕಾಂಟ್ರವರ್ಸಿ ಅಲ್ಲೇನೈತೆ ಅಂದ್ರೆ, ಇರ್ತಕ್ಕಂಥ ಸಮುದಾಯಗಳ ಮಧ್ಯೆ ಒಪ್ಪಿಗೆ ಇರಲಿಲ್ಲ. ಹಾಗಾಗಿ ಆ ಸಮುದಾಯದ ಮುಖಂಡರು ಎಡ ಬಲ ಮತ್ತು ಇರ್ತಕ್ಕಂಥ ತಟಸ್ಥ ನೀತಿಯನ್ನು ಒಂದಿಗೆ ಕೆಲವು ಗೊಂದಲಗಳು ಇದ್ದಿರ್ತಕ್ಕಂಥ ಮಧ್ಯದಲ್ಲಿ ರಾಜ್ಯಪಾಲರಿಗೆ ಸಹಿ ಹಾಕಿಸುವಲ್ಲಿ ಕರ್ನಾಟಕ ರಾಜ್ಯದ ಪ್ರಮುಖ ಸಚಿವರುಗಳು ಕೂಡ ಇಲ್ಲಿ ಅತ್ಯುತ್ತಮವಾದ ಕಾರ್ಯ ಮಾಡಿದ್ರು ಅಂತ ಹೇಳ್ಬೋದು. ವಿಶೇಷವಾಗಿ ಜಾರಕಿಹೊಳಿ ಅವರು, ಮತ್ತೆ SC ಮಹದೇವಪ್ಪ ಅವರು, ಮುನಿಯಪ್ಪ ಅವರು, ಮತ್ತೆ ಇರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಏನ್ ಮಾಡಿದಾರೆ, ತಮ್ಮಲ್ಲೇ ಒಳ ಒಪ್ಪಂದ ಮಾಡಿಕೊಂಡು G ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ಖರ್ಗೆ ಅವರು ಇದನ್ನೆಲ್ಲ ಸೇರಿ ಏನ್ ಮಾಡಿದಾರೆ ಅಂದ್ರೆ, ಪ್ರೆಸೆಂಟ್ ಏನ್ ಮಾಡಿದಾರೆ ಅಂದ್ರೆ, ಇದನ್ನ ಒಳ ಮೀಸಲಾತಿಗೆ ರಾಜ್ಯಪಾಲರ ಅಂಗೀಕಾರ ಹಾಕುವಲ್ಲಿ ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಹಾಗಾಗಿ ಈ ಶುಭ ಸುದ್ದಿಯಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ, ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ತಯಾರಾಗ್ತಿದ್ರಲ್ಲ ಸ್ವಲ್ಪ ಸೀರಿಯಸ್ ಆಗ್ರಿ. ಆಮೇಲೆ PSI PC ಯಾರು ತಯಾರಾಗ್ತಿರಲ್ಲ ಅವರು ಕೂಡ ಸೀರಿಯಸ್ ಆಗ್ರಿ. ಯಾಕಂದ್ರೆ ನಾ ಹೇಳ್ತಾ ಇದ್ನಂದ್ರೆ, ಇನ್ KE ಏನ್ ಮಾಡ್ತಾ ಇದ್ದಾರೆ, ನೋಟಿಫಿಕೇಶನ್ ಆದ್ ಬರೀ 3 ತಿಂಗಳೊಳಗೆ ಎಕ್ಸಾಮ್ ಮಾಡ್ತಾ ಐತೆ. ಸೊ ಆ ಒಂದು ಕಾರಣದಲ್ಲಿ ನಾನು ನಿಮ್ಗೆ ಏನ್ ಹೇಳೋದಂದ್ರೆ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಳ ಮೀಸಲಾತಿ ಸಂಬಂಧಿಸಿದಂತೆ ನಾವು ಇಷ್ಟು ದಿನ ನೋಟಿಫಿಕೇಶನ್ ಆಗಿಲ್ಲ ಅಂತ ಮೈ ಮರ್ತ್ ಬಿಟ್ಟಿದ್ವಿ. ಈಗ ಕುಂತ ಓದೋದಂದ್ರೆ ಕಷ್ಟ ಆಗ್ಬಿಡುತ್ತ. ಸೊ ಹಾಗಾಗಿ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಐ ಥಿಂಕ್ ಈ ತಿಂಗಳ ಒಳಗಾಗಿ ಅಥವಾ ಈ ತಿಂಗಳ ನಂತರ ಹೋಯ್ತೀನಿ, ಮಾರ್ಚ್ ತಿಂಗಳ ಒಳಗಾಗಿ ಏನಾಗುತ್ತೆ ನೋಟಿಫಿಕೇಶನ್ ಆಗಿ ಆಗ್ತಾವ ಅನ್ನೋ ಭರವಸೆ ಬಂದಿದೆ. ಈಗ ಈ ಭರವಸೆ ಆಧಾರದ ಮೇಲೆ ನಾವು ಒಳ ಮೀಸಲಾತಿ ಒಂದು ಗೊಂದಲದಿಂದ ಪರಿಹಾರದ ಆಧಾರದ ಮೇಲೆ ಸರ್ಕಾರ ನೋಟಿಫಿಕೇಶನ್ಗೆ ಅನುಮತಿ ಕೊಟ್ಟೆ ಕೊಡುತ್ತಾ. KEದಿಂದ ಅಸಿಸ್ಟೆಂಟ್ ಪ್ರೊಫೆಸರ್ 100% 826 ಪೋಸ್ಟ್ಗಳನ್ನ ಕರೀತಾರ. ಆಮೇಲೆ 600 PSIಗಳಿದಾವ. 4,000ಕ್ಕಿಂತ ಹೆಚ್ಚು PC ಹುದ್ದೆಗಳನ್ನ ಕರೀತಿದ್ದಾರೆ. ಅದ್ರ ಜೊತೆ ಇನ್ನೊಂದೇನು, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಲ್ಲಿ SDAA ಕಾಮರ್ಸ್ ಮೇಲೆ ಇರ್ತಕ್ಕಂಥ ಅಕೌಂಟೆಂಟ್ ಹುದ್ದೆಗಳನ್ನು ಕೂಡ ಕರೀತಿದ್ದಾರೆ ಅಲ್ಲಿ. ಆಮೇಲೆ ಗ್ರೇಡ್ 1 ಗ್ರೇಡ್ 2 ಪಂಚಾಯತಿ ಇರ್ತಕ್ಕಂಥ ಸೆಕ್ರೆಟರಿ ಕೂಡ ಕರೀತಿದ್ದಾರೆ, ಅದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ. ಸೊ ಇಷ್ಟೆಲ್ಲಾ ವಿಷಯಗಳನ್ನ ಇಟ್ಕೊಂಡು ನಾವು ಯಾವ ತರ ತಯಾರಿ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದು ಮ್ಯಾಟರ್ ಆಗತ್ತಾ. ಒಂದು ವಿಚಾರ ನಾ ಹೇಳ್ತೀನಿ ಕೇಳ್ರಿ. ಎಲ್ಲಾ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ಗ್ರೂಪ್ C ಸಿಲೆಬಸ್ ಅನ್ನ ತಗೊಂಡ್ಬರ್ತಿದಾರ. ನೀವು ಆಲ್ರೆಡಿ ನೋಡ್ತಾ ಇರಬಹುದು. KE ಮಾತ್ರ ಆಲ್ಮೋಸ್ಟ್ KE ಏನ್ ಮಾಡ್ತಾ ಇದ್ರೆ, ಗ್ರೂಪ್ C ಸಿಲೆಬಸ್ ತಗೊಂಡೈತಿ. KPSC ಆಗಿರ್ಬೋದು ಮತ್ತೆ KE ಆಗಿರ್ಬೋದು, ಎರಡೂ ಕೂಡ ಒಂದೇ ಸಿಲೆಬಸ್ ಐತಿ. ಯಾವುದೇ ಕಾರಣ ನೆಗ್ಲೆಕ್ಟ್ ಮಾಡಬೇಡಿ. ಗ್ರೂಪ್ C ಹಂತದ ಒಂದು ಪರೀಕ್ಷೆಯನ್ನ ಏನಿರ್ತಲ್ಲ ಅದಕ್ಕೆ ತಯಾರಾಗ್ರಿ. ನೆಕ್ಸ್ಟ್ ಏನಂದ್ರೆ, PU ಕಾಲೇಜು ಕೂಡ ನೋಟಿಫಿಕೇಶನ್ ಆಗತ್ತದು. ಅದರಲ್ಲಿ ಇರ್ತಕ್ಕಂಥ ಪೇಪರ್ 1 ಪೇಪರ್ 2 2 ಪತ್ರಿಕೆಗಳು ಮಾತ್ರ ಇರ್ತಾವೆ. ಯಾಕಂದ್ರೆ ನಾನು 2012 2018 ಒಂದು ಪತ್ರಿಕೆ ನೋಡಿದಾಗ ಅಲ್ಲಿ ಸಬ್ಜೆಕ್ಟ್ ವೈಸ್ ಮಾತ್ರ ಏನೈತೆ ಅಂದ್ರ ಪೇಪರ್ಗಳಿತ್ತು, GK ಪೇಪರ್ ಇರಂಗಿಲ್ಲ. ಆದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಏನೈತೆ ಅಂದ್ರ ಒಂದ್ ಪೇಪರ್ GK ಇರ್ತೈತಿ, ಇನ್ನೊಂದು ಪೇಪರ್ ಸಬ್ಜೆಕ್ಟ್ ಇರ್ತೈತಿ. 300 ಮಾರ್ಕ್ಸ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇರುತ್ತೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ GK
ಎರಡು ಏನು ಸಬ್ಜೆಕ್ಟ್ ಜಿ ಕೆ ಎರಡು ಓದಿರಿ. ಕೆ ಸೆಟ್ ಆದವ್ರು ನೆಟ್ ಆದವರು ಜಿ ಕೆ ಅಸಿಸ್ಟೆಂಟ್ ಪಾಸ್ ಆಗಿರ್ತಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮಲ್ಟಿಪಲ್ ಓದ್ಬೋದು. ಅದ್ರ ಜೊತೆ ಇನ್ನು ಪಿ ಯು ಕಾಲೇಜ್ ಕೂಡ ರೆಡಿ ಆಗ್ಬೋದು, ಸೇಮ್ ಸಬ್ಜೆಕ್ಟ್ ಇರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು, ಆಳವಾಗಿ ಅಧ್ಯಯನ ಮಾಡ್ರಿ. ಇನ್ನೇನಂದ್ರೆ ನಾವೀಗ ಪಿ ಸಿ ಓದ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ನನ್ನ ವೈಯಕ್ತಿಕ ಸಜೆಷನ್ ಏನ್ ಹೇಳೋದಂದ್ರೆ, ಮೊನ್ನೆ ನಡೆದಿರ್ತಕ್ಕಂಥ ನಾನು ಎಚ್ ಕೆ ಎಸ್ ಡಿ ಎ ಪೇಪರ್ ನೋಡ್ತೀವಿ, ಅದು ಪಿ ಯು ಸಿ ಮೇಲೆ ಇರ್ತಕ್ಕಂಥ ಪೇಪರ್ ತುಂಬಾ ಆಳವಾಗಿ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ರೆ. ಹಾಗಾಗಿ ಸಾಧ್ಯ ಆದ ಮಟ್ಟಿಗೆ ಆಳವಾದ ಅಧ್ಯಯನಕ್ಕೆ ನೀವು ಒತ್ತನ್ನು ಕೊಡ್ರಿ. ಈಗ ಎಸ್ ಡಿ ಎ ಕರಿತಾನಂದ್ರೆ ಅದು ಪಿ ಯು ಸಿ ಮೇಲೆ ಇರುತ್ತೆ. ಆಮೇಲೆ ವಿ ಎವನ್ನು ಕರೀತಾರೆ, ವಿ ಎ 100% ಕರೀತಾರೆ, ಅದ್ಮೇಲೆ ಡೌಟ್ ಇಲ್ಲ. ನೀವು ಓದ್ಕೊಳಕ್ ತಯಾರು ಮಾಡ್ರಿ. ಯಾಕಂದ್ರೆ ಈ ಒಳ ಮೀಸಲಾತಿ ವಿಧೇಯಕಕ್ಕೆ ಅಂಗೀಕಾರ ಹಾಕಿದಾದ್ಮೇಲೆ ಸರ್ಕಾರ ಸುಮ್ಮನೆ ಕೊಡಕ್ಕಾಗಲ್ಲ. ಫೆಬ್ರವರಿ 24 ನಡೆದಕ್ಕ ಧಾರವಾಡದ ದಂಡಯಾತ್ರೆ, ನಾನು ಧಾರವಾಡ ದಂಡಯಾತ್ರೆನ ಕರಿತೀನಿ ಅದಕ್ಕೆ. ಆ ದಂಡಯಾತ್ರೆಯ ಪ್ರತಿರೂಪವಾಗಿ ಇವತ್ತು ಒಳ ಮೀಸಲಾತಿಗೆ ಸಹಿ ಐತಂತ ಹೇಳ್ಬಹುದು. ಸೊ ನೀವೇನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ಇವತ್ತಿನಿಂದ ಸದ್ಯದಿಂದನ ಸ್ಟಾರ್ಟ್ ಮಾಡ್ರಿ. ಸಾಧ್ಯ ಆದ ಮಟ್ಟಿಗೆ ಕರೆಂಟ್ ಅಫೇರ್ಸ್ ಅನ್ನ ಜಾಸ್ತಿ ಓದ್ಕೊಡ್ರಿ. ಯಾಕಂದ್ರೆ 10ರಿಂದ 15 ಕ್ವಶನ್ಸ್ ಡೈರೆಕ್ಟ್ ಬರ್ತಾವ, ಏನು ಕರೆಂಟ್ ಅಫೇರ್ಸ್. ಸೊ 360 ಡಿಗ್ರಿ ಒಳಗೆ ಓದಕ್ ಪ್ರಯತ್ನ ಮಾಡ್ರಿ. ಮತ್ತೆ ಸಾಧ್ಯ ಆದ ಮಟ್ಟಿಗೆ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಆಗ್ರಿ. ಟೆಸ್ಟ್ ಸೀರೀಸ್ ಅಟೆಂಡ್ ಏನಾಗುತ್ತೆ ಅಂದ್ರೆ, ನೀವು ಮಾಡೋ ತಪ್ಪುಗಳು ಟೆಸ್ಟ್ ಸೀರೀಸ್ ಒಳಗೆ ಶುದ್ಧಾಗಿ ಹೋಗ್ತಾವ. ಇನ್ ಕೇಸ್ ಆಗ್ಲಿಲ್ಲಪ್ಪ ಅಂದ್ರೆ ನೀವೇನ್ ಮಾಡ್ತೀರ ಅಂದ್ರೆ, ಟೆಸ್ಟ್ ಸೀರೀಸ್ ಬಿಟ್ಟು ಬೇರೆ ಕಡೆ ಹೋದಾಗ ಏನಾಗತ್ತೆ ಅಂದ್ರೆ, ಟೆಸ್ಟ್ ಸೀರೀಸ್ ಅಟೆಂಡ್ ಆಗದಿದ್ದಾಗ ಏನಾಗುತ್ತೆ ಅಂದ್ರೆ, ಎಕ್ಸಾಮ್ ಅಲ್ಲಿ ತಪ್ಪು ಮಾಡ್ತೀರಿ, ಹೊರಗೆ ಬರ್ತೀರಿ. ಎಕ್ಸಾಮ್ ಅಲ್ಲಿ ಮಾಡೋ ತಪ್ಪನ್ನ ನೀವೇನ್ ಮಾಡ್ರಿ, ಟೆಸ್ಟ್ ಸೀರೀಸ್ಗಳಲ್ಲಿ ಮಾಡ್ರಿ. ಅಲ್ಲಿ ಒಂದು 10, 20, 50 ಟೆಸ್ಟ್ ಬರೀರಿ. ನಿಮ್ಮ ತಪ್ಪುಗಳನ್ನ ತಿದ್ಕೊಡ್ರಿ. ಟೆಸ್ಟ್ ಸೀರೀಸ್ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಅದು ನಿಮ್ಮ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಟೆಸ್ಟ್ ಸೀರೀಸ್ ಮೌಲ್ಯ ಏನಂತ. ಸೊ ಹಾಗಾಗಿ ಏನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ಟೆಸ್ಟ್ ಸೀರೀಸ್ ಮಾಡ್ರಿ. ಇನ್ನೊಂದು ವಿಚಾರ ಏನಂದ್ರೆ, ಸಾಧ್ಯ ಆದ ಮಟ್ಟಿಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಇಟ್ಕೊಂಡ್ರೆ ಡಿಸ್ಕಷನ್ ಮಾಡ್ರಿ. ಎಷ್ಟು ಡಿಸ್ಕಷನ್ ಮಾಡ್ತಿರಲ್ಲ ಅಷ್ಟು ನಿಮ್ಮ ರಿಸಲ್ಟ್ ಫ್ರೂಟ್ಫುಲ್ ಆಗಿ ಹೋಗುತ್ತೆ. ನೀವು ಡಿಸ್ಕಷನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಅವರು ಓದಿರ್ತಾರೆ, ನೀವು ಓದಿರ್ತೀವಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂದ್ರೆ, ಅದು ಮ್ಯಾಟರ್ ಶೇರ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದ್ದು ಅವ್ರು ಓದ್ಕೊಂಡಿರ್ತಾರ, ನಿಮ್ಮ ಅವ್ರಿಗೆ ಗೊತ್ತಿಲ್ಲದು ನೀವು ಓದ್ಕೊಂಡಿರ್ತೀರಿ. ಸೊ ಒಬ್ರಿಗೊಬ್ರು ಏನ್ ಮಾಡ್ತಾರೆ, ಕೋ ರಿಲೇಷನ್ ಅಲ್ಲಿ ಸ್ಟಡಿ ಮಾಡಕ ಪ್ರಯತ್ನ ಮಾಡ್ರಿ. ಸೊ ನೆಕ್ಸ್ಟ್ ಏನಂದ್ರೆ, ಸಾಧ್ಯ ಆದ ಮಟ್ಟಿಗೆ PYQ ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ಗಳನ್ನ ಸಾಲ್ವ್ ಮಾಡ್ರಿ. ಅದ್ರೊಳಗೆ UPSC ನಡೆಸ್ತಕ್ಕಂಥ ಏನದು IAS ಎಕ್ಸಾಮ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಎಕ್ಸಾಮ್ ಕೂಡ ಆಗಿರ್ಬೋದು, ಅವುಗಳನ್ನು ಕೂಡ ಏನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ನೀವು ಎಲ್ಲಾ ಓದಕ್ ಪ್ರಯತ್ನ ಮಾಡ್ರಿ. ಹೌದಾ? ಹಾ, ನೆಕ್ಸ್ಟ್ ಏನಾದ್ರೆ ನಾನು ನಿಮಗೆ ವಿಚಾರ ಹೇಳೋದಂದ್ರೆ, ನಿಮ್ದೇನೋ ಡೌಟ್ಸ್ ಇದ್ರೆ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡ್ರಿ. ನನ್ನ ನಂಬರ್ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿನಿ, ಆದ್ರೂ ಕೂಡ ಇನ್ನೊಂದು ಸಬ್ಮಿಟ್ ಮಾಡ್ತೀನಿ ನೋಡ್ರಿ. 8660160299 ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ರಿ. ನಿಮ್ಗೆ ಪಕ್ಕ ಏನ್ ಬೇಕಲ್ಲ ಎಲ್ಲ ಮ್ಯಾಟರ್ಗಳು ಕೊಡ್ತೀನಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಓದಕ್ ಪ್ರಯತ್ನ ಮಾಡ್ರಿ. ಇನ್ನೊಂದು ಏನಂದ್ರೆ ವಿಚಾರ ನಾನು ಇಲ್ಲಿ ಹೇಳಕ್ ಬಂದೇನಂದ್ರೆ, ಒಳ ಮೀಸಲಾತಿ ವಿಚಾರದಲ್ಲಿ ಕೂಡ ಹಲವು ಗೊಂದಲಗಳಾಗಿದ್ದು, ಬಟ್ ಏನ್ ಮಾಡಕ್ ಆಗ್ಲಿಲ್ಲ. ನಾವು ಕೂಡ ಈಗ ಹೈಕೋರ್ಟ್ ನಾವು ಕೂಡ ಏನೋ ತಾಳ್ಮೆಯಿಂದ ಇದ್ದೀವಿ ಇಲ್ಲಿ. ಅದ್ರ ಜೊತೆ ಹೈಕೋರ್ಟ್ ಕೂಡ ಹೇಳಿದೀಗ ಆಲ್ರೆಡಿ, ಏನೋ 94% ಮೀಸಲಾತಿ ಆಧಾರದ ಮೇಲೆ 6% ಅನ್ನ ಸೈಡ್ ಇಟ್ಟು ಮಾಡಂತ ಹೇಳಿತ್ತು. ಸರ್ಕಾರ ಕೂಡ ಅದರ ಆಧಾರದ ಮೇಲೆ ಮಾಡ್ಬೋದು, ಇಲ್ಲಪ್ಪ ಅಂದ್ರೆ ಈ ಒಳ ಮೀಸಲಾತಿ ಅಂಗೀಕಾರದ ಒಂದು ಶಿಫಾರಸಿನ ಮೇಲೆ ಆದ್ರೂ ಮಾಡ್ಬೋದು. ಒಟ್ಟಲ್ಲಿ ನಮಗೆ ಏನ್ ಬೇಕು, ನೋಟಿಫಿಕೇಶನ್ ಬೇಕು, ಅದನ್ನ ಸರ್ಕಾರದವ್ರು ಮಾಡ್ತಾರೋ. ನಿಮ್ ಕೆಲಸ ಏನು ಈಗ ಅಂದ್ರೆ, ಜಾಸ್ತಿ ಓದ್ಬೇಕು ಮೀನ್ಸ್ ಅಂದ್ರೇನ, ಸತತವಾಗಿರ್ತಕ್ಕಂಥ ಒಂದು ಪ್ರಯತ್ನದಿಂದ ನಾವು ಏನು ಸಕ್ಸಸ್ ಅನ್ನ ಪಡಿಬಹುದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಹಂಗೆ ವರ್ಷಂ ಪ್ರತಿ ಓದ್ತಾ ಏಜ್ ಆಗತ್ತಾ ಓದಕ್ ಆಗುಲ್ಲ, ಮುಂದೆ ನಮ್ಗೆ ಜಾಬನು ಸಿಗಲ್ಲ. ಸೊ ಕಮಿಂಗ್ ಡೇಸ್ ಏನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ಓದಿನ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ ಮುಂದೆ ಪಾಲ್ತು ರಾಜಕೀಯ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತೈತಿ, ಅದ್ರೊಳಗೆ ಭಾಗವಹಿಸಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಇನ್ನು ಏಪ್ರಿಲ್ದಾಗ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತೈತಿ, ಅದ್ರೊಳಗೆ ಭಾಗವಹಿಸಿದ್ರೆ ನಿಮ್ದು ಏನಾಗತ್ತಾರೆ ಹಣೆ ಬರ, ಈ ಏನ್ ಓದಾಕತ್ತಿರ್ಲಿ ಇದೆಲ್ಲ ಮಳ್ಯಾಗ ಹುಣಸೆ ಅಂತ ತೊಳ್ದಂಗ ಆಗತ್ತ. ಅಲ್ಲಿ ಹೋಗಿ ರಾಜಕೀಯ ವಿಚಾರ ತಲೆ ಒಳಗೆ ಬಂದಾಗ ಏನಾಗತ್ತಂದ್ರ, ನಿಮ್ ಡಿಸ್ಕಷನ್ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ, ಓದಿದ್ ನೆನಪು ಉಳಿಯಂಗಿಲ್ಲ, ಊರು ಸಬರಿ ಮಾಡಿ ಮುಲ್ಲಾ ಸುರ್ಗಿದಂತ ಆ ತರ ಪರಿಸ್ಥಿತಿಗಳು ಆಗ್ಬಾರ್ದು ನಮಗೆ. ಸಾಧ್ಯ ಆದ ಮಟ್ರಿ ಯು ಹ್ಯಾವ್ ಟು ಬಿ ಫೋಕಸ್ ಆನ್ ಯುವರ್ ಸ್ಟಡಿ ಓನ್ಲಿ. ಡೋಂಟ್ ಗೋ ವಿತ್ ಎಲೆಕ್ಷನ್ಸ್. ಅದು ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ, ಏನೇ ಆಗಲಿ, ಯಾವುದೇ ಜಾತಿ ಧರ್ಮ ಅದೆಲ್ಲ ದಂಡಿಗಿಡ್ರಿ, ಸೈಡ್ ಇಟ್ಬಿಡ್ರಿ. ಸೊ ಫೋಕಸ್ ಆನ್ ಓನ್ಲಿ ಸ್ಟಡಿ. ಕಮಿಂಗ್ ಡೇಸ್ ಅಷ್ಟು ನಾಳಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಶುಭ ಸುದ್ದಿಗಳನ್ನು ತಗೊಂಡ್ಬರ್ತೀನಿ. ಯಾವ್ಯಾವ ನೋಟಿಫಿಕೇಶನ್ ಆಗ್ತಾವೋ PDF ಕೂಡ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಡ್ರಿ. ಹೆಚ್ಚಿನ ಮಾಹಿತಿಗಾಗಿ 8660186299 ನಂಬರ್ ಕಾಲ್ ಮಾಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಒಳ ಮೀಸಲಾತಿ ಶುಭ ಸುದ್ದಿಯಿಂದ ನಿಮ್ಮ ಒಂದು ಓದಿನ ಮಟ್ಟ ಹೆಚ್ಚಾಗಿರ್ಬೇಕು ಹೊರತು ಕಡಿಮೆ ಆಗಬಾರ್ದು ಅಂತ ನಾ ಬಯಸ್ತೀನಿ. ಯಾಕಂದ್ರೆ ಇಷ್ಟು ದಿನ ಎಲ್ಲ ಖಾಲಿ ಕೂತಂಗ ಆಗೈತಿ. ಸೊ ಈಗ ಒಳ್ಳೆ ಒಳ್ಳೆ ಹುದ್ದೆಗಳು ಕರಿತಿದ್ದಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಗ್ರೂಪ್ ಸಿ ಒಳಗೆ ವಿಶೇಷವಾಗಿ ಒಂದು ಹೆಂಗ್ ಓದ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ. ವಿಶೇಷವಾಗಿ ಕಮ್ಯುನಿಕೇಶನ್ ಪೇಪರ್ ಮೇಲೆ ಮಾಡ್ತೀನಿ ನಾನು. ಯಾಕಂದ್ರ ಅಲ್ಲಿ 100 ಪ್ರಶ್ನೆ ಇರ್ತಾವ, ಇರೋದ 3 ಸಬ್ಜೆಕ್ಟ್. 100 ಪ್ರಶ್ನೆ ಇರೋದ್ 3 ಸಬ್ಜೆಕ್ಟ್. ಯಾಕಂದ್ರ GK ಯಲ್ಲಿ ಇರೋದು 100 ಕ್ವಶನ್,
ಆದ್ರೆ 15 ಸಬ್ಜೆಕ್ಟ್ ಎಲ್ಲಿ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋದನ್ನ ಗ್ರೂಪ್ ಸಿ ಸಿಲೆಬಸ್ ಅಲ್ಲಿ ವಿಶೇಷವಾಗಿ ಫೋಕಸ್ ಮಾಡ್ತಕ್ಕಂಥ ಪೇಪರ್ ಟು ಕಮ್ಯುನಿಕೇಶನ್ ಮೇಲೆ ಕಂಪ್ಯೂಟರ್ ಜನರಲ್ ಇಂಗ್ಲಿಷ್ ಜನರಲ್ ಕನ್ನಡ ಅದ್ರ ಸಂಬಂಧಪಟ್ಟಂಗ ಒಂದು ವಿಡಿಯೋ ಮಾಡ್ತೀನಿ ನಾಳೆ, ಅದನ್ನು ಕೂಡ ನೋಡ್ರಿ. ಮತ್ತೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕ್ಲೇವರಾ ಇಂಡಿಯಾ ಅಂತಂದ್ರೆ ಕ್ಲೇವರಾ ಅಂದ್ರೆ ಭರವಸೆ, ಭಾರತದ ಒಂದು ಭರವಸೆಯಾಗಿ ನಿಮ್ಮೆಲ್ಲರೂ ಕೂಡ ಒಂದು ಆಶಾ ಕಿರಣವಾಗಿ ನಾವು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಸಪೋರ್ಟ್ ಇರಲಿ ನಿಮ್ದು. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಧನ್ಯವಾದಗಳು.